ಅರುಣ್ ಅಂತ ಗುತ್ತಿಗೆದಾರರು ಒಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ಏನ್ ಸರ್ ಇವರು ಗೊತ್ತಾ ನಿಮ್ಗೆ ಪ್ರಹ್ಲಾದ್ ಸರ್ ಅವರು? ತುಂಬಾ ವರ್ಷದಿಂದ ಗೊತ್ತು ಮೇಡಮ್. ಹೇಳಿ ಮೇಡಮ್. ಹೆಂಗ್ ಗೊತ್ತು ಸರ್ ನಿಮ್ಗೆ ಅವರು? ಅಲ್ಲ, ಇವಾಗ ರಸ್ತೆ ಗುತ್ತಿಗೆ ಕೊಡ್ಬೇಕಾದ್ರೆ ನಾವು ಅವ್ರ ಹತ್ರನೇ ಹೋಗ್ಬೇಕು. ಪೋಸ್ಟ್ ಕೊಡೋದು ಮಾತ್ರ ತುಂಬಾ ಪ್ರಾಮಾಣಿಕ ವ್ಯಕ್ತಿ ತರ ಪೋಸ್ಟ್ ಕೊಡ್ತಾರೆ. ಅವರ ಕೆಲಸ ವೈಖರಿ ನೋಡಿದಾಗ ಆಮೇಲೆ ಏನು ಆಗಿದೆಯೋ ಅದಾಗ್ತಾ ಇದೆ ಮೇಡಮ್. ಒಟ್ಟಿನಲ್ಲಿ BBMP ಇರೋದು ಲೂಟಿ ಕೋರರಿಗೆ, ಲೂಟಿ ಮಾಡೋರಿಗೆ, ಲೂಟಿ ಮಾಡೋ ಅಧಿಕಾರಿಗಳಿಗೆ ಮಾತ್ರ BBMP ಇರೋದು ಮೇಡಮ್. ಸಾಮಾನ್ಯ ಜನತೆಗೆ, ಆಮೇಲೆ ಒಬ್ಬ ಸಾಮಾನ್ಯ ವರ್ಗದ ಕಾಂಟ್ರಾಕ್ಟರ್ BBMP ಕಾಂಟ್ರಾಕ್ಟ್ ಮಾಡ್ಕೊಳಕ್ ಆಗಲ್ಲ ಮೇಡಮ್ ಈಗಿನ ಪರಿಸ್ಥಿತಿಗೆ. ಒಟ್ಟಿನಲ್ಲಿ ಮೇಡಮ್ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ, ಒಂದು ಇದಕ್ಕೆ ರಾಜಕಾಲುವೆಗೆ ಮೇಲ್ಸೇತುವೆ ಕಟ್ಟಕ್ಕೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟೆಂಡರ್ ಕರೀತಾರೆ. ಆ ಟೆಂಡರ್ನ ಪಾರದರ್ಶಕವಾಗಿ ಕರೀರಿ ಅಂತ ಕೇಳಕ್ ಹೋದ್ರೆ ಅವನು AEE ಹೇಮಂತ್ ಕುಮಾರ್ ಅಂತ ಇಲ್ಲಿದ್ದಾರೆ. ಅವರು ಈ ಸಾರ್ ಪಾರದರ್ಶಕವಾಗಿ ಗುತ್ತಿಗೆದಾರನ್ನೆಲ್ಲ ಕರೆದು ಮಾಡಿ ಅಂದ್ರೆ ಅದು ನಿಮ್ಗೆ ಯಾಕೆ ಇರ್ಬೇಕು, ನಿಮ್ಗೆ ಏನಿರ್ಬೇಕು, ಅದು ಯಾರು ಮಾಡ್ಬೇಕು ಅವ್ರು ಮಾಡ್ತಾರೆ ಬಿಡ್ರಿ ಅಂತ ಕೇಳ್ತಾರೆ. ಈ ರೀತಿ ವ್ಯವಸ್ಥೆನ ಈ ಅಳವಡಿಸ್ಕೊಬಿಟ್ಟು ಅಧಿಕಾರಿಗಳು ತುಂಬಾ ಕಷ್ಟ ಆಗಿದೆ ಮೇಡಮ್. ಈಗಿನ ವ್ಯವಸ್ಥೆಯಲ್ಲಿ ಯಾರು ಸಣ್ಣ ಪುಟ್ಟ ಗುತ್ತಿಗೆದಾರರು ಕೆಲಸ ಮಾಡಕ್ ಆಗಲ್ಲ ಮೇಡಮ್. ಈ BBMP ಸಾಧ್ಯವೇ ಇಲ್ಲ ಪಾಪ. ತುಂಬಾ ಕಷ್ಟ ಇದೆ. ಒಬ್ಬೊಬ್ರದ್ದು ತುಂಬಾ ದುಡ್ಡುಗಳು ಉಳ್ಕೊಂಡಿದೆ ಮೇಡಮ್. ಕತೆ ಹಂಗಿರ್ಲಿ ಸರ್, ಈಗ ಬೆಂಗಳೂರು ಕತೆ ಹೇಳಿ. ಬೆಂಗಳೂರು ಕತೆ ಮೇಡಮ್, ಯಾವ ರಸ್ತೆ ಕರೆಕ್ಟ್ ಆಗಿದೆ? ಇವರು ಪ್ರಹ್ಲಾದ್ ಸಾಹೇಬ್ರು ಏನೋ ಚೀಫ್ ಇಂಜಿನಿಯರ್ ರಸ್ತೆ ಸುರಕ್ಷತಾ ಇದು ಅಂತ ಇದಾರಲ್ಲ, ಯಾವ ರಸ್ತೆ ಕರೆಕ್ಟ್ ಆಗಿದೆ? ಯಾವ ರಸ್ತೆಯಲ್ಲಿ ಇವ್ರು ಗುಂಡಿ ಮುಚ್ಚಿಸಿದ್ದಾರೆ? ಯಾವ ರಸ್ತೆಯಲ್ಲಿ ಬಂದು ವೀಕ್ಷಣೆ ಮಾಡಿ ಹಳ್ಳನ ಮುಚ್ಚಿದ್ದಾರೆ ಹೇಳಿ ಮೇಡಮ್. ಇವ್ರ ಯೋಗ್ಯತೆಗೆ ಮೇಡಮ್, ಇವ್ರ ಯೋಗ್ಯತೆಗೆ ಒಂದು ಹಳ್ಳ ಮುಚ್ಚಕ್ಕೆ ಹೋಗ್ತಾ ಇಲ್ಲ ಇವ್ರಿಗೆ. ಎಲ್ಲಾ ರಸ್ತೆಗಳು ಹಳ್ಳ ಬಿದ್ದು ಕೊಳ್ಳ ಬಿದ್ದು ತುಂಬಾ ಹಿಂಸೆ ಆಗಿದೆ. ಎಷ್ಟೋ ಜನ ಪಾಪ ವಾಹನ ಸವಾರರು. ಕ್ವಾಲಿಟಿ ಸೂಪರ್ ಆಗಿದೆ. ಕ್ವಾಲಿಟಿ ಕಂಟ್ರೋಲ್ ಇವ್ರ ಅಡಿಯಲ್ಲೇ ಬರುತ್ತೆ ಅಂತ ಅನ್ಸುತ್ತೆ. ಬೆಂಗಳೂರು ರಸ್ತೆಗಳು ಚಿನ್ನದ ರಸ್ತೆಗಳು, ಕ್ವಾಲಿಟಿ ಸೂಪರ್. ಈ ಉಸ್ತುವಾರಿ ಸಚಿವರು ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು. ಇವ್ರನ್ನ ಯಾಕೆ 6 ವರ್ಷದ ಅದೇ ಪ್ಲೇಸ್ ಉಳಿಸ್ಕೊಂಡವ್ರೋ ಗೊತ್ತಿಲ್ಲ, ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇವರಿಂದ ಏನಾರ ದೊಡ್ಡ ಮಟ್ಟದಲ್ಲಿ ಏನಾರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಉಳಿಸ್ಕೊಂಡವ್ರೇನೋ ಗೊತ್ತಿಲ್ಲ. ಇವ್ರ ತಕ್ಷಣ ಇಲ್ಲಿಂದ ತೆಗೆದಾಕ್ಬೇಕು. ಆಮೇಲೆ ರಸ್ತೆ ಕ್ವಾಲಿಟಿ ಕಂಟ್ರೋಲ್ ಮೇಡಮ್, ನೀವು ಒಂದು ಟಾರ್ ಹಾಕ್ಬೇಕು ಅಂದ್ರೆ ಹಿಂದಿನ ದಿನ ರಸ್ತೆಗೆ ಆ ಟಾರ್ ಗುಣಮಟ್ಟನ ತಗೊಂಡೋ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತಗೋಬೇಕು ಮೇಡಮ್. ಎಷ್ಟು ರಿಪೋರ್ಟ್ಗಳು ಇವತ್ತೊಂದು ದಿವಸ ಈ ತರ ಆಗಿದೆ, ದಯವಿಟ್ಟು ತಿಳ್ಸಕ್ ಹೇಳಿ. ಓಕೆ, ಥ್ಯಾಂಕ್ ಯು ಅರುಣ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರಹ್ಲಾದ್ ಸರ್ ಕಾಲ್ ಮಾಡ್ರಿ, ಅದನ್ನು ನಾನು ಹೇಳ್ಬೇಕಾ? ಹೌದು ಅಲ್ವಾ? ಇಷ್ಟೆಲ್ಲ ಹೇಳಿದವ್ರು ಅವರೇ, ಏನು ಆಗಿಲ್ಲ ಹೇಳಿದಾರೋ ಇಲ್ವೋ, ಯಾವ ಇದ್ರಲ್ಲಿ ಹೇಳಿದ್ರು, ಯಾರು ಇವ್ರದ್ದು ಏನೋ ಚಿನ್ನದ ರಸ್ತೆಗಳನ್ನ ಕಳಪೆಯಾಗಿ ತೋರಿಸಿದ್ರು ನೋಡಿ, ಅವರೆಲ್ಲ ತಲೆ ಕೆಟ್ಟು ಸುಮ್ಮನೆ. ಅದೆಲ್ಲ ಗ್ರಾಫಿಕ್ಸ್. ಅದು ಏನು ಹೇಳಿ, ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದು ತೋರಿಸಿ, ಫುಲ್ಲು ದೊಡ್ಡದಾಗಿ ತೋರಿಸಿ. ಅದು ಆ ವಿಜುವಲ್ಸ್ ಗ್ರಾಫಿಕ್ಸ್. ಇದೆಲ್ಲ ತೇಲಾಡ್ತಾ ಇರೋದು, ಅವರೆಲ್ಲ ನೀರು ನಿಂತಿರೋದೆಲ್ಲ ಗ್ರಾಫಿಕ್ಸ್. ಅದು ಆ ಮನೇಲಿ ಮಕ್ಳಿಗೆ ಇಕ್ಲಿದ್ರೆ ಹೆಂಗೆ ಇರ್ತಾರೆ? ಅವ್ರನ್ನೇನು ಅಲ್ಲಿ ನೀರಲ್ಲಿ ಇಟ್ಕೊಂಡು ನೋಡಿ, ಅಲ್ಲಿ ಇದೆಲ್ಲ ಗ್ರಾಫಿಕ್ಸು ಸರ್. ಪ್ರಹ್ಲಾದ್ ಸರ್, ಸುಮ್ಮನೆ ನೀರು ಹರಿತಾ ಇತ್ತಲ್ಲ, ನಾವೇ ಸುಮ್ಮನೆ ವಿಡಿಯೋ ಮಾಡಿದ್ದೀವಿ ಅಷ್ಟೇ. ಇದೆಲ್ಲ ಗ್ರಾಫಿಕ್ಸು. ಅಯ್ಯೋ ಮನೆ, ಇದೆಲ್ಲ ಗ್ರಾಫಿಕ್ಸ್ ಕಣ್ರಿ. ಇದು ಹಾಲಿವುಡ್ ಸಿನಿಮಾ. ಇದು ಮನೆನೇ ಆ ಗೋಡೆನೇ ಬಾಲಿವುಡ್ ಅಲ್ಲ, ಇದು ಹಾಲಿವುಡ್ ಸಿನಿಮಾ. ಇದು ಪಾಪ ಸಾಹೇಬ್ರು ಫೋಟೋದಲ್ಲಿದ್ದಾರೆ, ಹೆಂಗೋ ಬಚಾವಾಗಿದ್ದಾರೆ. ಜೀವಂತವಾಗಿದ್ರೆ ಅವ್ರು ಬಚಾವಾಗ್ತಿರ್ಲಿಲ್ಲ. ಹಂಗೆ ಇದೆ ಪರಿಸ್ಥಿತಿ. ಫೋಟೋದಲ್ಲಿದ್ದಾರೆ, ಹಂಗಾಗಿ ಅವ್ರು ಬಚಾವಾಗಿದ್ದಾರೆ. ಜೀವಂತವಾಗಿರೋರು ಹಿಂಗೆ ನೀರಲ್ಲಿ ತೇಲಾಡ್ತಾ ಇದ್ದಾರೆ. ಇದೆಲ್ಲ ಗ್ರಾಫಿಕ್ಸು. ಈ ಟೈಟಾನಿಕ್ ಸಿನಿಮಾ ನೋಡಿದ್ದೀರಾ? ಟೈಟಾನಿಕ್ ಸಿನಿಮಾದಲ್ಲಿ ಹೆಂಗೆ ಗ್ರಾಫಿಕ್ಸು, ಹಂಗೆ ಗ್ರಾಫಿಕ್ಸ್ ಇದು. ಅದು ಪ್ರಹ್ಲಾದ್ ಅವ್ರ ಪ್ರಕಾರ. ನಮ್ಮ ಪ್ರಕಾರ ಅದು ಮೋರಿ ನೀರು ಮನೆ ಒಳಗೆ ನುಗ್ಗಿ ಜನ ಜೀವನ ಅಸ್ತವ್ಯಸ್ತ ಆಗಿರೋದು, ಪಾತ್ರೆ ಪಡಿಕೆ ಮನೆಯ ವಸ್ತುಗಳೆಲ್ಲ ಕೊಳಚೆ ನೀರಲ್ಲಿ ತೇಲಾಡ್ತಾ ಇರೋದು, ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಕೊಳಚೆ ನೀರಲ್ಲಿ ನಿಂತು ಮನೆ ಸಾಮಾನುಗಳನ್ನು ಆ ಜಾಗ್ರತೆಯಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಅಲ್ಲಿ ಅಸಹಾಯಕತೆಯಿಂದ ನಿಂತಿರೋ ಹೆಣ್ಮಕ್ಳು. ಇದು ನಾವು ತೋರಿಸೋ ಸ್ಟೋರಿ. ಪ್ರಹ್ಲಾದ್ ಅವ್ರು ಹೇಳೋ ಸ್ಟೋರಿ ಏನಂದರೆ ಇದು ವೈಭವೀಕರಣ. ಇದು ವೈಭವೀಕರಣ. ಹಳ್ಳಿಯಲ್ಲಿರೋ ಜನ, ಅಮ್ಮ ಬೆಂಗಳೂರಲ್ಲಿ ಮಳೆ ಬಂದಿದೆ ಅಂತೆ, ಅಲ್ಲಿ ನೋಡು ನೀರು ಅಂತ ಹೇಳಬೇಕು ಅಂತ ನಾವು. ಆಮೇಲೆ ನಮ್ಮ ಚಾನಲ್ ಗ್ಯಾರಂಟಿ ನ್ಯೂಸೇ ನೋಡ್ಬೇಕಲ್ಲ, ಅದಕ್ಕೆ ನಾವು ಹಂಗೆ ಹೇಳಿರೋದು. ಹಿಂಗೆಲ್ಲ ತೋರಿಸೋದು ಗ್ರಾಫಿಕ್ಸ್ ಮಾಡಿ. ನಮಗೆ ಬುದ್ಧಿ ಇಲ್ಲ, ಸೆನ್ಸೇಷನಲಿಸಮ್ ಇವರು ಬುದ್ಧಿ ಇರೋರು. ಅದಕ್ಕೆ 3 ಹುದ್ದೆಗಳಲ್ಲಿದ್ದಾರೆ. ಪ್ರಹ್ಲಾದ್ ಅವ್ರು ನೋಡಿ, ನಾವು ತುಂಬ ನ್ಯಾಯವಾಗಿರಬೇಕು. ಪ್ರಹ್ಲಾದ್ ಸರ್ಗೆ ಕಾಲ್ ಮಾಡ್ತಾ ಇದ್ವಿ, ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಪ್ರಹ್ಲಾದ್ ಸರ್, ನೀವು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಕಾಲ್ ರಿಸೀವ್ ಮಾಡಿ. ಇನ್ನೂ ಒಂದು 30 ನಿಮಿಷ ಇರುತ್ತೆ ಕಾರ್ಯಕ್ರಮ, ಅಷ್ಟರಲ್ಲಿ ನೀವು ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ನಿಮ್ಮ ಕಾಲ್ ರಿಸೀವ್ ಮಾಡ್ತೀವಿ.